ವೀಕ್ಷಕರೇ ನಮಸ್ಕಾರ. ರಾಜ್ಯದ ಕರಾವಳಿಗೆ ಮುಂಗಾರು ಮಾರುತಗಳು ಅಪ್ಪಳಿಸೋಕೆ ಕ್ಷಣಗಣನೆ ಆರಂಭಗೊಂಡಿದೆ. ಈಗಾಗಲೇ ಪಕ್ಕದ ಕೇರಳಂ ರಾಜ್ಯದಲ್ಲಿ ಅಧಿಕೃತವಾಗಿ ಮುಂಗಾರು ಎಂಟ್ರಿ ಕೊಟ್ಟಿದೆ. ಹಾಗಾಗಿ ಇವತ್ತಿನಿಂದ ಇನ್ನು 2 ದಿನಗಳ ಒಳಗಾಗಿ ರಾಜ್ಯದ ಕರಾವಳಿಗೆ ಮುಂಗಾರು ಮಾರುತಗಳು ಅಪ್ಪಳಿಸಲಿದೆ. ಈ ನಿಟ್ಟಿನಲ್ಲಿ ಅಧಿಕೃತವಾಗಿ ಮುಂಗಾರಿನ ಸೀಸನ್ ಆರಂಭಗೊಳ್ಳಿದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಎಚ್ಚರಿಕಾ ಕ್ರಮವನ್ನು ಜಿಲ್ಲಾಡಳಿತ ಕೈಗೊಂಡಿದೆ. ಅದರಲ್ಲೂ ಪ್ರಮುಖವಾಗಿ ಜಿಲ್ಲಾಧಿಕಾರಿಗಳು ದರ್ಶನ್ ಎಚ್ ಈಗಾಗಲೇ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಹಲವು ಮಹತ್ವದ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಯಾಕಂದರೆ ಕಳೆದ ವರ್ಷ ಸಾಕಷ್ಟು ಸಾವು ನೋವುಗಳನ್ನು ಇಡೀ ಜಿಲ್ಲೆ ಕಂಡುಕೊಂಡಿತ್ತು. ಸುಮಾರು 8ಕ್ಕೂ ಹೆಚ್ಚು ಜನ ಈ ಮುಂಗಾರಿನ ಆರ್ಭಟಕ್ಕೆ ಬಲಿಯಾಗಿದ್ದರು. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಷ್ಟ ಕೂಡ ಸಂಭವಿಸಿತು. ಹಲವು ಜನರು ತಮ್ಮ ಮನೆಗಳನ್ನು ಕಳೆದುಕೊಂಡರು. ಹಲವು ಕೃಷಿ ಭೂಮಿಗಳು ಜಲಾವೃತಗೊಂಡು ಹಲವು ಬೆಳೆಗಳು ಕೂಡ ನಾಶವಾಗಿತ್ತು. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಈ ಬಾರಿ ಅಂತಹ ಪರಿಸ್ಥಿತಿ ಬಂದರೆ, ಪ್ರಕೃತಿಯ ವಿಕೋಪಕ್ಕೆ ಸಿಲುಕಿದರೆ ಆ ಸಂದರ್ಭದಲ್ಲಿ ಯಾವೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಅಪಾಯ ಯಾವ ರೀತಿಯಾಗಿ ಬರಬಾರ್ದು ನಿಟ್ಟಿನಲ್ಲಿ ಸಾಕಷ್ಟು ಸಭೆಗಳನ್ನು ಮಾಡಿ ಆ ಸೂಚನೆಯನ್ನು ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು ಕೊಟ್ಟಂಥ ಮಾಹಿತಿ ಪ್ರಕಾರವಾಗಿ ಸುಮಾರು ಜಿಲ್ಲೆಯಲ್ಲಿ 115 ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಸುಮಾರು 3.5 ಕೋಟಿ ರೂಪಾಯಿ ಜಿಲ್ಲಾಡಳಿತದ ಕೈಯಲ್ಲಿರುವಂಥದ್ದು. ಅದು ಇಂತಹ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಅದನ್ನು ಬಳಸೋಕೆ ಸರ್ಕಾರ ಈಗ ಅನುಮತಿಯನ್ನು ಕೊಟ್ಟಿರುವಂಥದ್ದು. ಆ ಫಂಡ್ನಲ್ಲಿ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. 2 ವರ್ಷನೂ ಕೂಡ ಈ ಮಳೆಗಾಲದ ಸಮಯದಲ್ಲಿ ಹೊಸದಾಗಿ ಯಾವುದು ಗುಂಡಿ ತೋಡೋದಾಗಲಿ ಇರೋ ರಸ್ತೆನ ಮಾಡೋದಂತಾಗಲಿ ಮಾಡಬಾರ್ದು ಅಂತ ನಾವು ಈಗಾಗಲೇ ನಿರ್ದೇಶನ ನೀಡಿದ್ದೀವಿ. ಇವಾಗ ನಮ್ಮ ಕಾರ್ಪೊರೇಷನಲ್ಲಿ ನೀವೇನು ನೋಡ್ತಾ ಇದ್ದೀರಿ ಅದೆಲ್ಲ ಇಮಿಡಿಯೇಟಾಗಿ ಮಾಡಿ ಮುಗಿಸೋವಂಥದ್ದನ್ನು ಮಾತ್ರ ಅವ್ರು ತೊಗೊಂಡಿದ್ದಾರೆ. ಈಗ ನಮ್ಮ ಬಂಡ್ ಸರ್ಕಲ್ ಹತ್ರ ಕೆಲವೊಂದು ಮಾಡಿದ್ದಾರೆ. ಆ ಕಡೆ ಮುಂದೆ ಇರೋದ್ರೆ ಯಾವುದು ನಮ್ಮ ಅಂಬೇಡ್ಕರ್ ಸರ್ಕಲ್ ಹತ್ರನೂ ಇವಾಗ ತೊಗೋಬೇಕು ಇದು ಅಂತ ಹೇಳಿ. ಸೊ ಅಂಥದ್ದು ಇದನ್ನೆಲ್ಲದನ್ನು ಕೂಡ ನಾವು ಇವಾಗ ಬಂದ್ ಮಾಡಿಸಿದ್ದೀವಿ. ಎಲ್ಲೆಲ್ಲಿ ಮಾಡಿ ಚೆಕ್ಕಿಂಗ್ ಅಂದರೆ ಏನು ನೀರು ಹೋಗ್ತಾ ಇದೆಯೋ ಇಲ್ಲೋ ಅಂತ ನೋಡುವಂಥದ್ದು ಬಾಕಿ ಇದೆ, ಅವಕ್ಕೆ ಮಾತ್ರ ನಾವೀಗ ಅವಕಾಶ ಕೊಟ್ಟಿದ್ದೀವಿ. ಮುಂದಿನ 2.5 ತಿಂಗಳು ಯಾವುದೇ ಹೊಸದಾಗಿ ಇದು ಮಾಡುವಂಥದ್ದನ್ನು ನಾವು ಅವಕಾಶ ಕೊಟ್ಟಿಲ್ಲ. ಯಾಕಂದರೆ ಭಾಳ ರಾಡಿ ಆಗುತ್ತೆ, ಮಣ್ಣು ಜಾಸ್ತಿ ಬರುತ್ತೆ, ಹೋಗೋರಿಗೆ ತೊಂದರೆ ಇದಾಗುತ್ತೆ. ದೆನ್ ಮಳೆ ಬಂದು ಮಣ್ಣು ಈ ಕಡೆ ರಸ್ತೆಗೆಲ್ಲ ಬಂದಾಗ 2 ವೀಲರ್ಸ್ಗೆ ಭಾಳಷ್ಟು ತೊಂದರೆ ಆಗುತ್ತೆ. ಸ್ಕಿಡ್ ಆಗಿ ಬೀಳುವಂಥದ್ದು, ಮಣ್ಣು ಇದಾಗುವಂಥದ್ದು, ಈ ಥರದ್ದೆಲ್ಲ. ಸೊ ಅದಕ್ಕೇ ಅದನ್ನು ನಾವು ಕಂಪ್ಲೀಟಾಗಿ ನಿಲ್ಲಿಸಿ ಅಂತ ನಾವು ಆಗಲೇ ನಿರ್ದೇಶನ ನೀಡಿದ್ದೀವಿ. ಕಟ್ಟಡ ಕಾಮಗಾರಿ ಅಂದರೆ ಈಗ ಕೆಲವೊಂದು ಸೆಂಟ್ರಿಂಗ್ ಎಲ್ಲ ನೀವು ಮಾಡೋಕ್ಕೆ ಹೋದರೆ ಈ ಸಮಯದಲ್ಲಿ ಮಾಡೋದಿಲ್ಲ. ಕ್ಯೂರಿಂಗ್ ಮಾಡೋ ಸಮಯದಲ್ಲೂ ಕೂಡ ಕೆಲವೊಂದು ಇದಕ್ಕೆ ಇದು ಮಾಡ್ತಾರೆ. ಬಟ್ ಮೇನ್ ಸ್ಟ್ರಕ್ಚರ್, ಸೂಪರ್ ಸ್ಟ್ರಕ್ಚರ್ ಕಟ್ಟೋ ಇದು ಹಂತದಲ್ಲಿ ಮಳೆಗಾಲದಲ್ಲಿ ಇದನ್ನು ಕೂಡ ಮಾಡ್ತಾರೆ. ಬಟ್ ಈಗ ಫೌಂಡೇಶನ್ ತೆಗೆಯೋದು ಈ ಥರದ್ದೆಲ್ಲ ಇನಿಷಿಯಲಿ ಇದು ಮಾಡೋದು ಮತ್ತು ಸೆಂಟ್ರಿಂಗ್ ಮಾಡಿ ರೂಫಿಂಗ್ ಮಾಡುವಂಥದ್ದು ಅದನ್ನೆಲ್ಲ ನಾರ್ಮಲಿ ಈ ಸಮಯದಲ್ಲಿ ಮಾಡೋದಿಲ್ಲ. ಬಟ್ ಕಟ್ಟಡ ಕಟ್ಟೋದನ್ನ ನಾವು ಬ್ಯಾನ್ ಮಾಡೋದಕ್ಕಂತೂ ನಾವು ಇದು ಮಾಡೋದಿಲ್ಲ, ಅವಶ್ಯಕತೆ ಕೂಡ ಇಲ್ಲ. ನೋಡಿ, ಚಿಕನ್ಗುನ್ಯಾ ಇರ್ಬೋದು, ಡೆಂಗು ಇರ್ಬೋದು, ಮಲೇರಿಯಾ ಇರ್ಬೋದು, ಇವೆಲ್ಲದನ್ನು ಮುಖ್ಯವಾಗಿ ಬ್ರೀಡಿಂಗ್ ಆಗೋ ಇದರಲ್ಲಿ ಇರಬೇಕು. ಇವಾಗ ನಮ್ಮದೇ ಮನೆಗಳಲ್ಲಿ ತೊಗೊಂಡ್ರೆ ಕಪ್ಪೆ ಚಿಪ್ಪಿಂದ ಹಿಡಿದು ಟಯರಿಂದ ಹಿಡಿದು ಅಲ್ಲಿ ನೀರು ಕರೆಕ್ಟಾಗಿ ಇರೋಕ್ಕಾಗ್ದಲೇ ಅಂದರೆ ಇಲ್ಲದಲೇ ಇರೋ ರೀತಿ ನೋಡಿಕೊಂಡ್ರೆ ಅದು ಮೊದಲನೇದು. 2ನೇದು ಕಾರ್ಪೊರೇಷನ್ ವತಿಯಿಂದ, ಗ್ರಾಮ ಪಂಚಾಯತಿಗಳ ವತಿಯಿಂದ ಸುತ್ತಮುತ್ತ ಎಲ್ಲಿ ಸಾರ್ವಜನಿಕ ರಸ್ತೆ ಅಥವಾ ಜಾಗಗಳಿದೆ ಅಲ್ಲಿ ಎಲ್ಲೂ ನೀರು ನಿಂತ್ಕೊಳ್ಳದಲ್ಲೇ ಇರೋ ನೋಡುವಂಥದ್ದು ನಮ್ಮ ಜವಾಬ್ದಾರಿ. ಸೊ ಸಾರ್ವಜನಿಕರದು ಮತ್ತು ನಮ್ಮ ಆಡಳಿತದ್ದು ಕೂಡ 2 ಜವಾಬ್ದಾರಿನ ನಾವು ಕರೆಕ್ಟಾಗಿ ಇದು ಮಾಡಿದ್ರೆ ಇಂಥ ಮಲೇರಿಯಾ, ಚಿಕನ್ಗುನ್ಯಾ, ಡೆಂಗು ಇಂಥ ಹರಡುವಂಥ ರೋಗನ ನಾವು ಖಂಡಿತವಾಗಲೂ ನಿಂತ್ಕೊಳ್ಳೋದಕ್ಕೆ ಅವಕಾಶ ಇದೆ. ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ನಮ್ಮಲ್ಲಿ ಏನು ನಂಬರ್ಸ್ ಲಾಸ್ಟ್ ಇಯರ್, ಯಾಕಂದರೆ ಪ್ರತಿ ಇದನ್ನು ಕೂಡ ನಾನು ರಿವ್ಯೂ ಮಾಡ್ತೀನಿ, ಸಿ ಅವರು ಕೂಡ ಮಾಡ್ತಾರೆ, ಭಾಳಷ್ಟು ಕಡಿಮೆ ಇರುವಂಥದ್ದು. ಮತ್ತು ಎಲ್ಲೆಲ್ಲಿ ಆ ಥರ ಇದು ಬರುತ್ತೆ ನಮ್ಮದು ಸರ್ವೆಲೆನ್ಸ್ ಟೀಮ್ ಹೋಗುತ್ತೆ, ಪೌಡರಿಂದ ಹಿಡಿದು ಎಲ್ಲ ಸಿಂಪಡಣೆ ಕೂಡ ಮಾಡ್ತೀವಿ. ಮತ್ತು IC ಆ್ಯಕ್ಟಿವಿಟೀಸ್ ಕೂಡ ನಾವು 1 ವಾರ ತನಕ ನಾವು ತೊಗೊತೀವಿ. ಆ ಕರಾವಳಿಯ ಇತಿಹಾಸವನ್ನು ಗಮನಿಸಿ ಹೋದರೆ ಕಳೆದ ಹಲವು ವರ್ಷಗಳಿಂದ ಈ ರೀತಿಯಾಗಿ ಆ ಪ್ರಕೃತಿ ಮುನಿಸಿಕೊಂಡಂಥ ಸಂದರ್ಭದಲ್ಲಿ ಹಲವು ಸಾವು ನೋವುಗಳು ಕೂಡ ಆಗಿರುವಂಥದ್ದು ಗಮನಿಸಿದ್ದೀವಿ. ಕಳೆದ ಬಾರಿ ಮಂಜನಾಡಿಯಲ್ಲಿ ಭೀಕರವಾಗಿ ದುರಂತ ಆಯಿತು. ಆದರೆ ಆ ದುರಂತದಲ್ಲಿ 2 ಮಕ್ಕಳು ಮೃತಪಟ್ಟರು. ಒಬ್ಬ ಆಕೆ ತನ್ನ ಮಕ್ಕಳನ್ನು ಕೂಡ ಕಳೆದುಕೊಂಡ್ರು, ಇರೋಕೆ ಇದ್ದಂಥ ಸೂರನ್ನು ಕೂಡ ಕಳೆದುಕೊಂಡ್ರು. ಆದರೆ ದುರದೃಷ್ಟವಶಾತ್ ಇಂದಿಗೂ ಕೂಡ ಅವರಿಗೆ ಆ ಪರಿಹಾರ ಸಿಕ್ಕಿಲ್ಲ. ಅದಕ್ಕೆ ಪರಿಹಾರಕ್ಕೆ ದಾಖಲೆಗಳನ್ನು ಕೊಡಬೇಕಂಥ ಅಧಿಕಾರಿಗಳು ಟೊಳ್ಳು ನೆಪವನ್ನು ಹೇಳ್ತಾ ಇದ್ದಾರೆ. ಇವತ್ತಿಗೂ ಕೂಡ ಅವರು ಕಚೇರಿಗಳನ್ನು ಅಲಿಯುವಂಥ ಸ್ಥಿತಿ ಬಂದಿದೆ. ಹಾಗಾಗಿ ಪ್ರಮುಖವಾಗಿ ಇಂತಹ ಅಪಾಯದ ಸ್ಥಿತಿಯಲ್ಲಿ ಇಂಥವ್ರು ಅಂದರೆ ಗುಡ್ಡದ ತಪ್ಪಲಲ್ಲಿ ಇರುವಂಥವರು, ನದಿ ಪಾತ್ರದಲ್ಲಿ ಇರುವಂಥ ಜನರು, ಸಮುದ್ರದ ತೀರದಲ್ಲಿ ಇರುವಂಥ ಜನರು ಎಚ್ಚರವನ್ನು ವಹಿಸಬೇಕಾಗತ್ತೆ. ಈಗಾಗಲೇ ಜಿಲ್ಲಾಡಳಿತ ಹಲವು ಸ್ಥಳಗಳನ್ನು ಎಚ್ಚರಿಕೆ ಇರುವಂಥ ಪ್ರದೇಶಗಳು ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ಲೀಸ್ಟ್ ಔಟನ್ನು ಮಾಡಿದೆ. ಸ್ಥಳೀಯ ಗ್ರಾಮ ಪಂಚಾಯತ್ನ ಅಧಿಕಾರಿಗಳು ಆ ಭಾಗದ ನಿವಾಸಿಗಳಿಗೆ ಮನವರಿಕೆಯನ್ನು ಮಾಡಿದ್ದಾರೆ. ಅತಿ ಹೆಚ್ಚಾಗಿ ಮಳೆ ಬರುವಂಥ ಸಂದರ್ಭದಲ್ಲಿ ತಮ್ಮ ಜಾಗವನ್ನು ಖಾಲಿ ಮಾಡಬೇಕು, ಸುರಕ್ಷಿತವಾದ ಪ್ರದೇಶಗಳಿಗೆ ಹೋಗಬೇಕೆಂಬ ಮನವರಿಕೆಯನ್ನು ಮಾಡಿದ್ದಾರೆ. ಆದಾಗ್ಯೂ ವಿಪತ್ತನ್ನು ನಿರ್ವಹಣೆ ಮಾಡೋಕ್ಕೆ ದೊಡ್ಡ ಪ್ರಮಾಣದಲ್ಲಿ ಅಧಿಕಾರಿಗಳ ತಂಡವೂ ಕೂಡ ರೆಡಿಯಾಗಿದೆ.
ಜಿಲ್ಲಾಡಳಿತ ಈಗಾಗಲೇ ಟೋಲ್ ಫ್ರೀ ನಂಬರನ್ನು ಕೊಟ್ಟಿದೆ. ಆದರೆ ಜನಸಾಮಾನ್ಯರು ಹೇಳುವಂಥ ಮಾತು, ಇಂತಹ ತುರ್ತು ಸಂದರ್ಭದಲ್ಲಿ ನಾವು ಆ ನಂಬರಿಗೆ ಕಾಲ್ ಮಾಡಿದರೆ ಯಾರೂ ಕೂಡ ರಿಸೀವ್ ಮಾಡುವಂಥವ್ರು ಇರೋದಿಲ್ಲ, ಅದು ಡೈವರ್ಟ್ ಮಾಡಲಾಗತ್ತೆ ಕಾಲನ್ನು ಅನ್ನೋದನ್ನು ಕೂಡ ಬಂದಿದೆ. ಹಾಗಾಗಿ ಒಂದು ಸ್ಪಷ್ಟವಾದ ಸಂದೇಶವನ್ನು ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ. ಅಧಿಕಾರಿಗಳು ಯಾರದ್ದೇ ಕಾಲ್ ಬಂದಂಥ ಸಂದರ್ಭದಲ್ಲಿ, ಯಾವುದೇ ಹೊತ್ತಿನಲ್ಲಿ ಕಾಲ್ ಬಂದಂಥ ಸಂದರ್ಭದಲ್ಲಿ ಅದನ್ನು ರಿಸೀವ್ ಮಾಡಬೇಕು. ಯಾರು ಅಪಾಯದಲ್ಲಿದ್ದಾರೋ ಅಥವಾ ಯಾರು ಒಂದು ನೆರವಿಗಾಗಿ ಕಾಲನ್ನು ಮಾಡ್ತಾರೋ ಅಂಥವರಿಗೆ ಸ್ಪಂದನೆ ಕೊಡಬೇಕೆಂಬ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಗೊತ್ತಿಲ್ಲ ಈ ಬಾರಿ ಅಧಿಕಾರಿಗಳು ಆ ಆದೇಶವನ್ನು ಯಾವ ರೀತಿಯಾಗಿ ಪಾಲಿಸ್ತಾರೆ ಅಂಥೇಳಿ. ಯಾಕೆಂದರೆ ದೊಡ್ಡ ಅವಘಡಗಳು ಆದ ಸಂದರ್ಭದಲ್ಲಿ ತಕ್ಷಣವಾಗಿ ಅಲ್ಲಿ ಸ್ಥಳೀಯರು ಹೋಗಿ ನೆರವನ್ನು ನಿಲ್ತಾರೆ, ಆ ಬಳಿಕ ಬರುವಂಥದ್ದು ಅಧಿಕಾರಿಗಳು. ಆದರೆ ಈ ಬಾರಿ ಅಂಥ ಯಾವುದೇ ವರ್ತನೆಗಳು ಜಿಲ್ಲೆಯಲ್ಲಿ ಆಗಬಾರ್ದು ಎಂಬ ಸ್ಪಷ್ಟವಾದ ಸೂಚನೆ ಕೊಟ್ಟಿದ್ದಾರೆ. ಇದಾಗಿ ಹೊರತಾಗಿಯೂ ದೊಡ್ಡ ಪ್ರಮಾಣದಲ್ಲಿ ಸಿಬ್ಬಂದಿಗಳ ತಂಡವನ್ನು ರೆಡಿ ಮಾಡಲಾಗಿದೆ. 25 ಮಂದಿ NDRF ಸಿಬ್ಬಂದಿಗಳನ್ನು ಒಳಗೊಂಡಂಥ ತಂಡ ಅದು ಪುತ್ತೂರಲ್ಲಿ ಬಿಡುಬಿಡುತ್ತೆ. ಇನ್ನು 10 ಮಂದಿ NDRF ಸಿಬ್ಬಂದಿಗಳನ್ನು ಒಳಗೊಂಡಂಥ ತಂಡ ಅದು ಸುಬ್ರಹ್ಮಣ್ಯದಲ್ಲಿ ಬಿಡುಬಿಡುತ್ತೆ. ಮತ್ತು ಅವರಿಗೆ ಬೇಕಾದಂತಹ ಪೂರಕವಾದ ವಸ್ತುಗಳನ್ನು ಕೂಡ ಕೊಡಲಾಗಿದೆ. ದೋಣಿ, ಲೈಫ್ ಜಾಕೆಟ್ ಆಗಿರ್ಬೋದು, ಹಗ್ಗ ಮುಂತಾದ ವಿಚಾರ, ಅಂದರೆ ಯಾವಾಗ ಪ್ರಕೃತಿ ವಿಕೋಪಗಳಾಗುತ್ತೋ ಆ ಸಂದರ್ಭದಲ್ಲಿ ಜನರನ್ನು ರಕ್ಷಣೆ ಮಾಡೋಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಹಾಗಾಗಿ ಕೆಲವೇ 2 ದಿನದ ಒಳಗಾಗಿ ಮುಂಗಾರು ಮಾರುತಗಳು ರಾಜ್ಯದ ಕರಾವಳಿಯನ್ನು ಪ್ರವೇಶ ಮಾಡುತ್ತೆ. ಈ ಬಾರಿಯ ಮಳೆಗಾಲದ ಅವಧಿ ಅದು ಉತ್ತಮವಾಗಿ ಮಳೆಯಾಗಲಿ, ಆದರೆ ಸಾವು ನೋವಿನ ಸಂಖ್ಯೆ ಅದು ಕಡಿಮೆ ಆಗಲಿ. ಯಾರ ಬಾಳಲ್ಲಿ ಕೂಡ ಮುಂಗಾರು ಆರ್ಭಟವನ್ನು ಬೀರೋದು ಬೇಡ, ಅವರ ಬಾಳನ್ನು ಕಾರ್ಮೋಡದ ಕಮರಿಗೆ ದೂರೋಡು ಬೇಡ ಅನ್ನೋದು ಇಡೀ ಜಿಲ್ಲೆಯ ಜನರ ಆಶಯ. ವೀಕ್ಷಕರ, ಇವತ್ತಿನ ನ್ಯೂಸ್ 18 ಡಿಜಿಟಲ್ನ ವಿಶೇಷವಾದ ಕಾರ್ಯಕ್ರಮ. ಮುಂದಿನ ಬಾರಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ನ್ಯೂಸ್ 18 ಫಾಲೋ ಮಾಡ್ತಾ ಇರಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.